ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಯಾಕೆ? ನಿಮ್ಮ ದುಡ್ಡು ಬೆಳವಣಿಗೆ ಆಗಬೇಕು ಅಂತ ಹೇಳುವ ಕಾರಣಕ್ಕೆ. ಆದರೆ ಇನ್ನೂ ಕೆಲವರು ಇರ್ತಾರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಅವರು ಹೂಡಿಕೆ ಮಾಡೋದು ಯಾಕೆ ಅಂತ ಕೇಳಿದರೆ ಅವರಿಗೆ ರೆಗ್ಯುಲರ್ ಇನ್ಕಮ್ ಒಂದು ಬರಬೇಕು ಅನ್ನುವಂತಹ ಆಸೆ ಇರುತ್ತೆ. ಆ ಕಾರಣದಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಆದರೆ ರೆಗ್ಯುಲರ್ ಇನ್ಕಮ್ ಅಂತ ಹೇಳಿದ ಕೂಡಲೇ ಜನರಿಗೆ ಇವತ್ತು ತಲೆಗೆ ಹೋಗುವಂತಹದ್ದು F&O, ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು, ಈ ರೀತಿಯದ್ದನ್ನು ಮಾಡಿಕೊಂಡು ಶಾರ್ಟ್ ಟರ್ಮ್ನಲ್ಲಿ ಬೈ ಸೆಲ್ ಮಾಡಿಕೊಂಡು ನಾವು ರೆಗ್ಯುಲರ್ ಇನ್ಕಮನ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳುವಂತಹದ್ದು. ಆದರೆ ಇದರ ರಿಯಾಲಿಟಿಯನ್ನು ನೀವು ಆಲೋಚನೆ ಮಾಡಿದರೆ ತಲೆ ಹಾಳಾಗೋಗುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕಿಂತ ಶಾರ್ಟ್ ಟರ್ಮ್ನಲ್ಲಿ ಆಟ ಆಡ್ತೀವಿ ಅಂತ ಹೇಳಿಕೊಂಡು ಹೊರಟಿರುವವರ ಸಂಖ್ಯೆ ಇವತ್ತು ತುಂಬ ಹೆಚ್ಚಿದೆ. ಆ್ಯಂಡ್ ಹೀಗೆ ಹೊರಟಿರುವವರಲ್ಲಿ 80-90% ಜನ ತಮ್ಮ ಕೈಯನ್ನು ಸುಟ್ಕೊಳ್ತಾ ಇದ್ದಾರೆ. ಆದರೆ ಇದು ಯಾವುದನ್ನೂ ನೀವು ಮಾಡದೆ ಒಂದು ರೆಗ್ಯುಲರ್ ಸ್ಟ್ರೀಮ್ ಆಫ್ ಇನ್ಕಮನ್ನು ಜನರೇಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಧ್ಯ ಇದೆ. ಈ ಸ್ಟ್ರಾಟಜಿಗೆ ಹೆಸರು ಡಿವಿಡೆಂಡ್ ಇನ್ವೆಸ್ಟಿಂಗ್ ಅಂತ. ಡಿವಿಡೆಂಡ್ ಕೊಡುವಂತಹ ಕಂಪನಿಗಳನ್ನು ಹುಡುಕೋದು, ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋದು. ಹೀಗೆ ನಾವು ಹೂಡಿಕೆಯನ್ನು ಒಂದು ಒಳ್ಳೆಯ ಡಿವಿಡೆಂಡ್ ಕೊಡುವಂತಹ ಕಂಪನಿಯಲ್ಲಿ ಮಾಡಿದಾಗ ಡಿವಿಡೆಂಡ್ ರೂಪದಲ್ಲಿ ನಮಗೊಂದು ಸ್ಟೆಡಿ ಸೋರ್ಸ್ ಆಫ್ ಇನ್ಕಮ್ ಬರೋದು ಶುರುವಾಗುತ್ತೆ. ಈ ಕಂಪನಿಯ ಸ್ಟಾಕ್ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತು ಅಂತ ಹೇಳಿದರೆ ಆಗ ನಿಮಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಕೂಡ ಆಗುತ್ತೆ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಹೇಳಿದರೆ ನೀವು ಕೊಂಡುಕೊಂಡಂತಹ ಪ್ರೈಸ್ನಿಂದ ಹೆಚ್ಚಿನ ಪ್ರೈಸ್ಗೆ ಆ ಸ್ಟಾಕ್ ಪ್ರೈಸ್ ಹೋಗೋಕ್ಕೆ ಶುರುವಾಯಿತು ಅಂತ ಹೇಳಿದರೆ ಅದನ್ನು ನಾವು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಕರಿತೀವಿ. ಈ ರೀತಿಯ ಇನ್ವೆಸ್ಟ್ಮೆಂಟನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಭಾರತದ ಟಾಪ್ ಡಿವಿಡೆಂಡ್ ಈಲ್ಡ್ ಕೊಡುವಂತಹ ಕಂಪನಿಗಳು ಯಾವುದು ಅನ್ನೋದನ್ನು ನಾವು ನೋಡೋಣ. ನಿಫ್ಟಿ 500 ಯೂನಿವರ್ಸ್ನ ಟಾಪ್ 500 ಸ್ಟಾಕ್ಗಳನ್ನು ತಗೊಂಡು ಅಲ್ಲಿ 10 ಕಂಪನಿಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಟಾಪ್ ಡಿವಿಡೆಂಡ್ ಈಲ್ಡಿಂಗ್ ಕಂಪನಿಗಳು ಇವು ಅಂತ. ಆದರೆ ಹೀಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಚಾರಗಳು ಡಿವಿಡೆಂಡ್ ಇನ್ವೆಸ್ಟಿಂಗ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಇರುತ್ತೆ. ಕೆಲವೊಂದಿಷ್ಟು ಕೀ ಟರ್ಮ್ಗಳು ಕೂಡ ಇದ್ದಾವೆ. ಅದನ್ನು ಮೊದಲು ಡಿಸ್ಕಸ್ ಮಾಡೋಣ. ಒಂದು ಸ್ಟಾಕ್ನಲ್ಲಿ ನೀವು ಡಿವಿಡೆಂಡ್ ಎಷ್ಟು ರೂಪಾಯಿ ಬರ್ತಿದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಆ ಕಂಪನಿಯ ಡಿವಿಡೆಂಡ್ ಈಲ್ಡ್ ಎಷ್ಟು ಅನ್ನೋದನ್ನು ನೋಡಬೇಕು. ಡಿವಿಡೆಂಡ್ ಈಲ್ಡ್ ನಿಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿದರೆ ನೀವು ಖರ್ಚು ಮಾಡುವಂತಹ 100 ರೂಪಾಯಿಗೆ ಈ ಕಂಪನಿ ನಿಮಗೆ ಎಷ್ಟು ಡಿವಿಡೆಂಡನ್ನು ಕೊಡುತ್ತೆ ಅಂತ ಹೇಳುವಂತಹದ್ದು. ಈಗ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ. ನೀವು ಒಂದು ಕಂಪನಿಯ ಸ್ಟಾಕನ್ನು 100 ರೂಪಾಯಿಗೆ ತೊಗೊಂಡ್ರಿ ಅಂತ ಆಲೋಚನೆ ಮಾಡಿ. 100 ರೂಪಾಯಿಗೆ ನೀವೊಂದು ಸ್ಟಾಕನ್ನು ತೊಗೊಂಡು ಅದು 10 ರೂಪಾಯಿ ಡಿವಿಡೆಂಡನ್ನು ನಿಮಗೆ ಕೊಡ್ತು ಅಂತ ಹೇಳಿದರೆ ಡಿವಿಡೆಂಡ್ ಈಲ್ಡ್ 10% ಆಯಿತು. ಒಂದು ವೇಳೆ ನೀವು ಒಂದು ಸ್ಟಾಕನ್ನು 100 ರೂಪಾಯಿಗೆ ತೊಗೊಂಡು ಆ ಕಂಪನಿ ನಿಮಗೆ 20 ರೂಪಾಯಿ ಡಿವಿಡೆಂಡನ್ನು ಕೊಡ್ತು ಅಂದರೆ ಡಿವಿಡೆಂಡ್ ಈಲ್ಡ್ 20% ಆಗುತ್ತೆ. 100 ರೂಪಾಯಿಗೆ ಕೊಟ್ಟಂತಹ ಅಥವಾ ತಗೊಂಡಂತಹ ಸ್ಟಾಕ್ನಲ್ಲಿ 5 ರೂಪಾಯಿ ಡಿವಿಡೆಂಡ್ ನಿಮಗೆ ಬಂತು ಅಂದರೆ ದೆನ್ ದ ಡಿವಿಡೆಂಡ್ ಈಲ್ಡ್ ಈಸ್ 5%. ಆದರೆ ನಿಮಗೀಗ ಅನ್ನಿಸ್ತಾ ಇರಬಹುದು ಡಿವಿಡೆಂಡ್ ಈಲ್ಡ್ ತುಂಬ ಹೆಚ್ಚಿದೆ ಒಂದು ಕಂಪನಿಯಲ್ಲಿ ಅಂತ ಹೇಳಿದರೆ ಆ ಕಂಪನಿಯ ಡಿವಿಡೆಂಡನ್ನು ನಾವು ಅಥವಾ ಆ ಕಂಪನಿಯ ಸ್ಟಾಕನ್ನು ನಾವು ಕೊಂಡುಕೊಂಡ್ರೆ ಆಯಿತು ಅಂತ. ಆದರೆ ನೆನಪಿರಲಿ, ಬರೀ ಇದೊಂದನ್ನೇ ನೀವು ಆಲೋಚನೆ ಮಾಡಿಕೊಂಡ್ರಿ ಅಂತ ಹೇಳಿದರೆ ಯು ವಿಲ್ ಫಾಲ್ ಇನ್ ಟು ಅ ಟ್ರ್ಯಾಪ್. ಇದನ್ನು ನೀವು ಇನ್ನೂ ಹೆಚ್ಚಿನ ಅನಾಲಿಸಿಸ್ಗೆ ಒಳಪಡಿಸಿದಾಗ ಮಾತ್ರ ನಿಮಗೆ ಒಂದು ಕಂಪನಿ ಕೊಡ್ತಾ ಇರುವಂತಹ ಡಿವಿಡೆಂಡ್ ಅದು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಭವಿಷ್ಯದಲ್ಲಿಯೂ ಈ ರೀತಿಯ ಡಿವಿಡೆಂಡನ್ನು ಅದು ಕೊಡೋಕ್ಕೆ ಸಾಧ್ಯ ಇದೆಯಾ. ಒಂದು ವೇಳೆ ಡಿವಿಡೆಂಡ್ ಕೊಡುವಂತಹ ಆಲೋಚನೆಯನ್ನೇ ಮಾಡಿಕೊಂಡು ಆ ಕಂಪನಿ ತನ್ನ ಫ್ಯೂಚರ್ ಗ್ರೋತ್ ಪ್ರಾಸ್ಪೆಕ್ಟ್ಸನ್ನು ಹಾಳು ಮಾಡಿಕೊಳ್ತಾ ಇದೆಯಾ, ಸಾಲ ತೀರಿಸೋಕೆ ದುಡ್ಡಿಲ್ಲ ಅವರಿಗೆ ಆದರೂ ಡಿವಿಡೆಂಡನ್ನು ಕೊಡ್ತಿದ್ದಾರಾ, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ನಾವು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳೋದನ್ನು ಕೂಡ ನೋಡಬೇಕಾಗತ್ತೆ. ಪೇ ಔಟ್ ರೇಷಿಯೋ ಅಂತ ಹೇಳಿದರೆ ಈ ಕಂಪನಿ ಒಂದು ವರ್ಷಕ್ಕೆ ಲಾಭ ಎಷ್ಟು ಮಾಡುತ್ತೆ, ಹೀಗೆ ಮಾಡಿಕೊಂಡಂತಹ ಲಾಭದ ಎಷ್ಟು ಪರ್ಸೆಂಟನ್ನು ಅವರು ಡಿವಿಡೆಂಡ್ ರೂಪದಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಈಗ ಒಂದು ಕಂಪನಿ 100 ರೂಪಾಯಿ ಲಾಭವನ್ನು ಒಂದು ವರ್ಷ ಮಾಡ್ತು, 50 ರೂಪಾಯಿಯನ್ನು ಡಿವಿಡೆಂಡ್ ರೂಪದಲ್ಲಿ ಕೊಡ್ತು ಅಂತ ಹೇಳಿದರೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಇಸ್ 50%. ಇವರ ಆದಾಯದ ಅಥವಾ ಲಾಭದ 50%ಅನ್ನು ಇನ್ವೆಸ್ಟರ್ಸ್ಗೆ ಕೊಡ್ತಿದ್ದಾರೆ, ಉಳಿದ ದುಡ್ಡನ್ನು ಇವರು ಇಟ್ಕೋತಿದ್ದಾರೆ ಅಂತ ಹೇಳೋದು. ಇವರು ಹೀಗೆ ದುಡ್ಡು ಇಟ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಫ್ಯೂಚರ್ನಲ್ಲಿ ಏನಾದರೂ ಖರ್ಚುಗಳು ಬಂದರೆ, ಏನಾದರೂ ಆಕ್ವಿಸಿಷನ್ಗಳನ್ನು ಮಾಡಬೇಕು ಅಂತ ಹೇಳಿದರೆ, ಒಂದಿಷ್ಟು ವರ್ಷಗಳ ಕಾಲ ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ ಅಂತ ಹೇಳಿದರೆ ಸಾಲಗಳನ್ನು ಮಾಡದೆ ಈ ಸರ್ಪ್ಲಸ್ ದುಡ್ಡು ನಿಮಗೆ ಒಂದು ಬ್ಯಾಲೆನ್ಸ್ ಶೀಟನ್ನು ಓಪನ್ ಮಾಡಿದರೆ ಇದನ್ನು ನೀವು ನೆಟ್ ಪ್ರೊಸೀಡ್ಸ್ನಲ್ಲಿ ಹೋಗಿ ನೋಡಿದಾಗ ಶೇರ್ ಹೋಲ್ಡರ್ಸ್ ಇಕ್ವಿಟಿಯಲ್ಲಿ ಬ್ಯಾಲೆನ್ಸಸ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳುವಂತಹ ಒಂದು ಸೆಕ್ಷನ್ನಲ್ಲಿ ನಿಮಗೆ ಸಿಗುತ್ತೆ. ಆ ಸರ್ಪ್ಲಸ್ ಕ್ಯಾಶ್ ರಿಸರ್ವ್ಸ್ ಮತ್ತು ಸರ್ಪ್ಲಸ್ ಅಂತ ಹೇಳುವಂತಹ ಸೆಕ್ಷನ್ನಲ್ಲಿ ಸಿಗುತ್ತೆ. ಈ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳುವಂತಹದ್ದು ತುಂಬ ಮುಖ್ಯ. ಒಂದು ಕಂಪನಿಯ ಕೈಯಲ್ಲಿ ಎಷ್ಟು ಫ್ರೀ ಕ್ಯಾಶ್ ಇದೆ ಅಂತ ಹೇಳುವಂತಹದ್ದು ಇದು ತುಂಬ ಮುಖ್ಯ ಆಗುತ್ತೆ. ಈ ತುಂಬಿರುವಂತಹ ಕೊಡಪಾನದಿಂದ ಒಂದು ಸ್ವಲ್ಪ ದುಡ್ಡನ್ನು ತೆಗೆದು ನಿಮಗೆ ಕೊಡ್ತಿದ್ದಾರೆ ಅಂದರೆ ಇಟ್ ಇಸ್ ಗುಡ್. ಆದರೆ ದುಡ್ಡೇ ಇಲ್ಲ ಇವ್ರ ಹತ್ರ, ಎಲ್ಲಿಂದಲೋ ಎಳೆದು ಆ ದುಡ್ಡನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಿದರೆ ದ್ಯಾಟ್ ಈಸ್ ಬ್ಯಾಡ್. ಇದರ ಜೊತೆಗೆ ನೀವು ಇನ್ನೂ ಒಂದು ವಿಚಾರವನ್ನು ನೋಡಬೇಕಾಗಿರುವಂತಹದ್ದು ಡಿವಿಡೆಂಡ್ ಗ್ರೋತ್ ರೇಟ್ ಅಂತ ಹೇಳುವಂತಹದ್ದು. ಒಂದು ಕಂಪನಿ ಈ ವರ್ಷ
5% ಡಿವಿಡೆಂಡ್ ಈಲ್ಡ್ ಅನ್ನು ಕೊಟ್ಟಿದೆ. ಮುಂದಿನ ವರ್ಷ ಎಷ್ಟು ಡಿವಿಡೆಂಡ್ ಈಲ್ಡ್ ಕೊಡ್ತಿದೆ ಅಥವಾ ಕೊಡುತ್ತೆ ಅಂತ ಹೇಳುವಂತಹದ್ದು. ವರ್ಷದಿಂದ ವರ್ಷಕ್ಕೆ ಡಿವಿಡೆಂಡ್ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಗುಡ್, ಬಿಕಾಸ್ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ಸ್. ಸ್ಟಾಕ್ ಪ್ರೈಸ್ ಅಪ್ರಿಸಿಯೇಷನ್ ಆದ ಹಾಗೆ ಅವರ ಲಾಭಗಳು ಹೆಚ್ಚಾದ ಹಾಗೆ ಅದರಲ್ಲಿ ಅದೇ ಪರ್ಸೆಂಟೇಜ್ನಲ್ಲಿ ಡಿವಿಡೆಂಡ್ ಕೊಡ್ತಿದ್ದಾರಾ ಅಂತ ಹೇಳೋದನ್ನು ಕೂಡ ನಾವು ನೋಡಬೇಕು. ಇನ್ನೂ ಒಂದು ವಿಷಯ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಅಥವಾ ಕೊಡ್ತಿದ್ದಾರೆ ಅಂತ ಹೇಳುವಂತಹದ್ದು. ಒಂದು ವರ್ಷ 10 ರೂಪಾಯಿ ಕೊಟ್ಟರು, ಇನ್ನೊಂದು ವರ್ಷ ಏನನ್ನೂ ಕೊಟ್ಟಿಲ್ಲ, ಮತ್ತು 3 ವರ್ಷ ಆದಮೇಲೆ ಇದ್ದಕ್ಕಿದ್ದ ಹಾಗೆ 15 ರೂಪಾಯಿ 20 ರೂಪಾಯಿಯನ್ನು ಕೊಡ್ತಿದ್ದಾರೆ ಅಂದರೆ ದ್ಯಾಟ್ ಈಸ್ ನಾಟ್ ಅ ಕಂಪನಿ ಟು ಕನ್ಸಿಡರ್ ವೈಲ್ ಯು ಆರ್ ಪ್ಲಾನಿಂಗ್ ಫಾರ್ ಡಿವಿಡೆಂಡ್ ಇನ್ವೆಸ್ಟಿಂಗ್. ನೀವು ಡಿವಿಡೆಂಡ್ ಇನ್ವೆಸ್ಟಿಂಗ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಯು ಶುಡ್ ಬಿ ಏಬಲ್ ಟು ಪ್ರೆಡಿಕ್ಟ್ ವರ್ಷದಿಂದ ವರ್ಷಕ್ಕೆ ನನಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳುವಂತಹದ್ದು. ಅದನ್ನು ಕೊಡದೇ ಇರುವಂತಹ ಕಂಪನಿಗಳಲ್ಲಿ ಡಿವಿಡೆಂಡ್ ಇನ್ವೆಸ್ಟಿಂಗ್ ಮಾಡೋದಕ್ಕೆ ಹೋಗುವಂತಹದ್ದು ಸರಿಯಲ್ಲ. ನೀವು ವ್ಯಾಲ್ಯೂ ಅಥವಾ ಗ್ರೋತ್ ಇನ್ವೆಸ್ಟಿಂಗ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಅಂತಹ ಕಡೆಗಳಲ್ಲಿ ಇದನ್ನು ಮಾಡಬಹುದು. ಯೂಶುವಲಿ ತುಂಬ ಡಿವಿಡೆಂಡ್ ಈಲ್ಡ್ ಇರುವಂತಹ ಕಂಪನಿಗಳು ಯಾವುದು ಅಂತ ಹೇಳಿದರೆ ಆ ಕಂಪನಿಗಳು ಎಸ್ಟಾಬ್ಲಿಷ್ಡ್ ಆಗಿರ್ತವೆ, ಬೇಕಾದಷ್ಟು ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಿರ್ತವೆ, ತುಂಬ ದೊಡ್ಡ ಮಟ್ಟಿನ ರೆವೆನ್ಯೂ ಅಥವಾ R&D ಎಕ್ಸ್ಪೆಂಡಿಚರ್ ಆಗಲಿ, ಆಕ್ವಿಸಿಷನ್ ಕಾಸ್ಟ್ಗಳಾಗಲಿ, ಅಥವಾ ಅವರಿಗೆ ಬಂದಿರುವ ಲಾಭವನ್ನು ಬಳಸಿಕೊಂಡು ಇನ್ನೇನೋ ಹೊಸ ವೆಂಚರ್ಗಳನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಅಥವಾ ಮಾಡಬೇಕಾದಂತಹ ಅಗತ್ಯ ಅವರಿಗಿರೋದಿಲ್ಲ. ಹಾಗಿದ್ದಾಗ ಡಿವಿಡೆಂಡ್ಗಳನ್ನು ಅವರು ಕೊಡ್ತಾರೆ. ಅಂತಹ ಕಂಪನಿಗಳು ನಿಮಗೆ ಸಿಕ್ಕಿದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದು ಉತ್ತಮ. ನಾವೀಗ ಟಾಪ್ 10 ಕಂಪನಿಗಳು ಯಾವುದು ಡಿವಿಡೆಂಡ್ ಹೆಚ್ಚು ಕೊಡುವಂತಹದ್ದು ಅನ್ನೋದನ್ನು ನೋಡೋಣ. ಆದರೆ ನೆನಪಿರಲಿ, ಇದೊಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಇಲ್ಲಿ ನಾನು ಫಂಡಮೆಂಟಲ್ ಅನಾಲಿಸಿಸ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಇದನ್ನು ಮಾಡಬೇಕಾಗಿರುವಂತಹ ಕೆಲಸ ನಿಮ್ಮದು. ಕೆಲವೊಂದಿಷ್ಟು ಇನ್ಸೈಟ್ಸ್ ಖಂಡಿತ ಕೊಡ್ತೀನಿ, ಅದನ್ನು ಈಗ ನಾವು ಸ್ಕ್ರೀನ್ಗೆ ಹೋಗಿ ನೋಡೋಣ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತು, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಅಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ನೀವು ನನ್ನ ಚಾನಲ್ನ ವಿಡಿಯೋಗಳನ್ನೆಲ್ಲ ನೋಡ್ತೀರಾ ಅಂದರೆ ಥಮ್ಸ್ ಅಪ್ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ನಾವು ನಿಫ್ಟಿ 500 ಫ್ಯಾಮಿಲಿಯಲ್ಲಿ, ನಿಫ್ಟಿ 500 ಅಂತ ಹೇಳಿದರೆ ನಿಫ್ಟಿಯ ಟಾಪ್ 500 ಸ್ಟಾಕ್ಸ್, ಈ ಸ್ಟಾಕ್ಗಳಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಈಲ್ಡ್ ಇರುವಂತಹ ಕಂಪನಿಗಳು ಯಾವುದು ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಒಂದಿಷ್ಟು ರೆಡ್ ಫ್ಲಾಗ್ಗಳು ಇರುವಂತಹ ಕಂಪನಿಗಳು ಕೂಡ ಇದರಲ್ಲೇ ಇದ್ದಾವೆ, ಅವುಗಳನ್ನು ಕೂಡ ನೋಡೋಣ. ಇದು ನಿಮಗೆ ಒಂದು ಸ್ಟಾಕ್ ಖರೀದಿ ಮಾಡೋದಕ್ಕೆ, ಕಂಪನಿಯನ್ನು ಖರೀದಿ ಮಾಡೋದಕ್ಕೆ ಇರುವಂತಹ ವಿಡಿಯೋ ಅಲ್ಲ, ಅರ್ಥ ಮಾಡಿಕೊಳ್ಳೋದಕ್ಕೆ ಇರುವಂತಹದ್ದು. ಇದೇ ಕಾರಣದಿಂದ ಸಂಪೂರ್ಣವಾದ ಫಂಡಮೆಂಟಲ್ ಅನಾಲಿಸಿಸ್ ನಾನಿಲ್ಲಿ ಮಾಡ್ತಾ ಇಲ್ಲ, ಕೆಲವೊಂದಿಷ್ಟು ಕೀ ಪಾಯಿಂಟ್ಗಳನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಂತ ಹೇಳುವಂತಹ ಕಂಪನಿಯದ್ದು ನಮಗೆ ಡಿವಿಡೆಂಡ್ ಈಲ್ಡ್ 9.02% ಅಂತ ಹೇಳುವಂತಹದ್ದು ಕಾಣುತ್ತೆ. ಇದರ ಅರ್ಥ ಏನು? ನೀವು ಈ ಕಂಪನಿಯ ಮೇಲೆ 100 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಈ ಕಂಪನಿ ನಿಮಗೆ 9.02 ರೂಪಾಯಿಯಷ್ಟು ಡಿವಿಡೆಂಡನ್ನು ಪ್ರತಿ ವರ್ಷ ಕೊಡುತ್ತೆ ಅಂತ. ಪ್ರತಿ ವರ್ಷ ಅಂತ ಹೇಳೋದಕ್ಕಿಂತ ಕಳೆದ ವರ್ಷದ ಡಿವಿಡೆಂಡ್ ಈಲ್ಡ್ ಇಷ್ಟಿತ್ತು ಅಂತ ಹೇಳುವುದನ್ನು ಇದು ನಿಮಗೆ ಹೇಳುತ್ತೆ. ಸೊ ಇದರ ಅರ್ಥ ಏನಾಯಿತು? ನೀವು ಇಲ್ಲಿ 100 ರೂಪಾಯಿ ಹೂಡಿಕೆಯನ್ನು ಮಾಡಿಟ್ಟು ಆ ದುಡ್ಡನ್ನು ಹಾಗೆ ಇಟ್ಟರೆ ವರ್ಷ 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 ನಿಮಗೆ 9 ರೂಪಾಯಿ ಲಾಭ ಅದಾಗಿ ಅದೇ ಬಂದು ಬಿಡುತ್ತೆ. ನೀವು ಏನನ್ನು ಮಾಡ್ತಿಲ್ಲ, ಯು ಆರ್ ಜಸ್ಟ್ ಸ್ಟೇಯಿಂಗ್ ಇನ್ವೆಸ್ಟೆಡ್. FD ಕೊಡುವಂತಹ ರಿಟರ್ನ್ಸ್ ಅನ್ನ ಈ ಕಂಪನಿಯ ಮೇಲೆ ನೀವು ಮಾಡುವಂತಹ ಹೂಡಿಕೆ ಸುಮ್ಮನೆ ಹಾಗೆ ದುಡ್ಡನ್ನು ಇಟ್ಟಾಗ ಕೊಡುತ್ತೆ. ಕಂಪನಿ ಶೇರ್ ಪ್ರೈಸ್ ಅಪ್ರಿಷಿಯೇಟ್ ಆಯಿತು ಅಂತಂದರೆ, ನೀವು 621ಕ್ಕೆ ಖರೀದಿ ಮಾಡಿದಂತಹ ಈ ಸ್ಟಾಕ್ 1000 ರೂಪಾಯಿಗೆ ಹೋಯಿತು ಅಂತ ಹೇಳಿದರೆ ಆ ಅಪ್ರಿಸಿಯೇಷನ್ ಬೇರೆ, ಅದು ಬಂದೇ ಬರುತ್ತೆ. ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆದಾಗ ಅಲ್ಲಿಂದ ಬರುವಂತಹ ಲಾಭ ಬೇರೆ. ನೀವು ಸುಮ್ಮನೆ ಸ್ಟಾಕನ್ನು ಇಟ್ಕೊಂಡು ಕೂತರು ವರ್ಷದಿಂದ ವರ್ಷಕ್ಕೆ ಡಿವಿಡೆಂಡ್ ಮೂಲಕ ನಿಮಗೆ ಬರುವಂತಹ ಲಾಭ ಬೇರೆ. ಸೊ ಡಿವಿಡೆಂಡ್ ಈಲ್ಡ್ 9% ಅಂತ ಹೇಳಿದ್ರೆ ಏನನ್ನು ಹೇಳುತ್ತೆ? ನೀವು ಹಾಕಿದಂತಹ ದುಡ್ಡಿಗೆ ಎಷ್ಟು ಪರ್ಸೆಂಟ್ ಇಯರ್ಲಿ ರಿಟರ್ನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳುವಂತಹದ್ದು, ಅಪಾರ್ಟ್ ಫ್ರಮ್ ಸ್ಟಾಕ್ ಪ್ರೈಸ್ ಅಪ್ರಿಸಿಯೇಷನ್. ಆದರೆ ಇದನ್ನು ಸುಮ್ಮನೆ ಹೀಗೆ ನೋಡಿಬಿಟ್ಟು ಕೂತ್ರೆ ಸರಿ ಆಗೋದಿಲ್ಲ. ಇನ್ನೊಂದಿಷ್ಟು ವಿಚಾರಗಳನ್ನು ನಾವು ನೋಡಬೇಕು. ಈಗ ಡಿವಿಡೆಂಡ್ ಒಂದು ಕಂಪನಿ ಕೊಡಬೇಕು ಅಂತ ಹೇಳಿದರೆ ಅಲ್ಲಿರುವಂತಹ ಒಂದು ಫಂಡಮೆಂಟಲ್ ಫಂಡ ಆ ಕಂಪನಿ ಲಾಭ ಮಾಡ್ತಿರಬೇಕು ಅಂತ. ಲಾಭ ಮಾಡದೇ ಇರುವಂತಹ ಕಂಪನಿಗಳು, ನಷ್ಟದಲ್ಲಿ ಇರುವಂತಹ ಕಂಪನಿಗಳೂ ಕೂಡ ಡಿವಿಡೆಂಡ್ ಕೊಡ್ತಾವೆ. ಕೆಲವೊಮ್ಮೆ ದಿಸ್ ಬಿಕಮ್ಸ್ ಅ ಟ್ರ್ಯಾಪ್. ಈ ಟ್ರ್ಯಾಪ್ ಬಳಕೆ ಮಾಡಿಕೊಂಡು ರಿಟೇಲ್ ಇನ್ವೆಸ್ಟರ್ಸ್ ಮುಖ್ಯವಾಗಿ ಅಲ್ಲಿ ಹೋಗಿಬಿಟ್ಟು ಬಲಿ ಬೀಳ್ತಾರೆ. ಯಾಕೆ? ಈಗ ನೋಡಿ, ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿದರೆ ಒಂದು ಸ್ಟಾಕ್ನ ಮೇಲೆ ಆ ಕಂಪನಿ ಮಾಡ್ತಾ ಇರುವಂತಹ ಲಾಭ ಅಂತ ಹೇಳುವಂತಹ ಅನಾಲಿಸಿಸ್ ನಾವು ಮಾಡ್ಬೋದು. ಟೋಟಲ್ ಪ್ರಾಫಿಟ್ಸ್ ಮೈನಸ್ ಡಿವಿಡೆಂಡ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಹೇಳುವಂತಹ ಒಂದು ಕ್ಯಾಲ್ಕುಲೇಷನ್ ಬಳಕೆ ಮಾಡಿಕೊಂಡು EPS ಕ್ಯಾಲ್ಕುಲೇಷನ್ ಆಗುತ್ತೆ. ಆ ಕ್ಯಾಲ್ಕುಲೇಷನ್ ನಮಗೆ ಬೇಕಾಗಿಲ್ಲ. ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ, ಒಂದು ಕಂಪನಿಯ ಒಂದು ಸ್ಟಾಕ್ನ ಮೇಲೆ ಆ ಕಂಪನಿ ಮಾಡ್ತಾ ಇರುವಂತಹ ಲಾಭವನ್ನು ಅರ್ನಿಂಗ್ಸ್ ಪರ್ ಶೇರ್ ಹೇಳುತ್ತೆ. ಚೆನ್ನೈ ಪೆಟ್ರೋ ವರ್ಷಕ್ಕೆ ಒಂದು ಸ್ಟಾಕ್ನ ಮೇಲೆ 184 ರೂಪಾಯಿ ಲಾಭವನ್ನು ಮಾಡುತ್ತೆ. ಸಿಂಪಲ್ ಟರ್ಮ್ಸ್, ಕಾಂಪ್ಲಿಕೇಟ್ ಮಾಡ್ತಿಲ್ಲ ನಾನು. ಈಗ ಡಿವಿಡೆಂಡ್ ಪರ್ ಶೇರ್ ಅಂತ ಹೇಳಿದ್ರೇನು? ಈ 184 ರೂಪಾಯಿಯಲ್ಲಿ ಅವರು 55 ರೂಪಾಯಿಯನ್ನು ನಿಮಗೆ ಕೊಡ್ತಿದ್ದಾರೆ. ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿದೆ, ಡಿವಿಡೆಂಡ್ ಎಷ್ಟಿದೆ ನೋಡಿ.
₹55 ಹೀಗೆ ಮಾಡಿದಂತಹ ಲಾಭದಲ್ಲಿ ₹55 ಶೇರ್ ಹೋಲ್ಡರ್ಸ್ಗೆ ಕೊಡ್ತಿದ್ದಾರೆ. ಸಸ್ಟೈನೇಬಲ್ ಆಗುತ್ತಾ ಇದು ಇಲ್ವಾ ಅಂತ ಯೋಚನೆ ಮಾಡಿ. ನಿಮ್ಮ ಹತ್ರ ₹200 ಬರ್ತಿದೆ. ಈ ₹200 ನೀವು ₹50 ತಗೊಂಡು ಹೋಗಿ ಒಬ್ಬನಿಗೆ ನೋಡುಗರು ಲಾಭ ಬಂದಿದೆ ₹200, ₹50 ನಿಮಗೆ ಕೊಡ್ತಿದ್ದೀನಿ ಅಂತ ಕೊಡ್ತಿದ್ದಾರೆ. ಸಸ್ಟೈನೇಬಲ್ ಹೌದಾ ಅಲ್ವಾ? ಇದು ಸಸ್ಟೈನೇಬಲ್. ಇದನ್ನು ನಾವು ಇಲ್ಲಿ ಪೇಔಟ್ ರೇಷಿಯೋ ಅಂತಿರುವಂತಹ ಫಿಗರ್ನಲ್ಲಿ ಬಂದು ನೋಡಬಹುದು. ಇದರಿಂದ ಡಿವೈಡ್ ಮಾಡಿದರೆ ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್ ನೀವು ಮಾಡಿದರೆ ನಿಮಗೆ ಪೇಔಟ್ ರೇಷಿಯೋ ಬರುತ್ತೆ. ಆ್ಯಂಡ್ ದ್ಯಾಟ್ ಪೇಔಟ್ ರೇಷಿಯೋ ಇಸ್ ಅರೌಂಡ್ 30%, 33% ಬರ್ಬೋದು ಈಗ ನೀವು ಕ್ಯಾಲ್ಕುಲೇಟ್ ಮಾಡಿದರೆ. ಈಗ ದಿಸ್ ಈಸ್ ಓಕೆ. ಆದರೆ ಇಲ್ಲಿ ಇನ್ನೂ ಒಂದು ವಿಷಯವನ್ನು ನೋಡಬೇಕು. ಓಕೆ, ನಿಮಗೆ ಅವರು ಡಿವಿಡೆಂಡ್ ಕೊಡ್ತಿದ್ದಾರೆ. ಈ ಡಿವಿಡೆಂಡನ್ನು ನಿಮಗೆ ಕೊಡುವ ಬದಲು ಡೆಟ್ ಸರ್ವಿಸಿಂಗ್ ಮಾಡಬಹುದಿತ್ತಾ, ಸಾಲವನ್ನು ತೀರಿಸಬಹುದಿತ್ತಾ? ಅಥವಾ ನಿಮಗೆ ಅವರು ಡಿವಿಡೆಂಡ್ ಕೊಡ್ತಿದ್ದಾರೆ ನಿಜ, ಆದರೆ ತುಂಬ ಸಾಲ ಮಾಡಿಟ್ಟುಕೊಂಡು ಆ ಸಾಲವನ್ನು ತೀರಿಸೋದು ಹೇಗೆ ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ ಅವರು ಏನಾದರೂ ಕೂತಿದ್ದಾರಾ? ಅದನ್ನು ನೋಡೋದು ಹೇಗೆ? ಅದನ್ನು ನೀವು ಹೇಗೆ ನೋಡೋದು ಅಂತ ಹೇಳಿದರೆ ಇಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಹೇಳುವಂತಹ ನಂಬರ್ ಹಾಕಿದ್ದೀನಲ್ಲ, ಅಲ್ಲಿ ಬಂದು ನೋಡಬೇಕು. ಡೆಟ್ ಅಂತ ಹೇಳಿದರೆ ಸಾಲ ಎಷ್ಟಿದೆ ಒಂದು ಕಂಪನಿಯದ್ದು ಅಂತ ಹೇಳುವಂತಹದ್ದು. ಇಕ್ವಿಟಿ ಅಂತ ಹೇಳಿದರೆ ಶೇರ್ ಹೋಲ್ಡರ್ಸ್ ಇಕ್ವಿಟಿ, ಅಂದರೆ ಶೇರ್ ಹೋಲ್ಡರ್ಸ್ ಹಾಕಿರುವಂತಹ ದುಡ್ಡು, ಅದನ್ನು ನಾವು ಇಕ್ವಿಟಿ ಅಂತ ಕರಿತೀವಿ. ಡೆಟ್ ಟು ಇಕ್ವಿಟಿ ರೇಷಿಯೋ ಎಷ್ಟಿದೆ ಅನ್ನೋದನ್ನು ನೋಡಬೇಕು. ಸಾಲವನ್ನು ತೀರಿಸೋದಕ್ಕೆ ಒಂದು ಕಂಪನಿಗೆ ಸಾಧ್ಯ ಇದೆಯಾ ಅಂತ ಹೇಳುವಂತಹದ್ದು ಡೆಟ್ ಟು ಇಕ್ವಿಟಿ ರೇಷಿಯೋ ನಿಮಗೆ ಹೇಳುತ್ತೆ. ಕಂಪನಿಯ ಬಳಿಯಲ್ಲಿರುವಂತಹ ಓವರ್ ಆಲ್ ಆಸೆಟ್ಸ್ ಎಷ್ಟಿದೆ, ಅವರ ಬಳಿಯಲ್ಲಿರುವಂತಹ ಸಾಲಗಳು ಎಷ್ಟಿದ್ದಾವೆ. ಈಗ ಒಂದು ವೇಳೆ ಕಂಪನಿಯನ್ನು ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡಿ ಹಾಕಿದರೆ, ಮಾರಿಬಿಟ್ಟು ಅವರ ಹತ್ರ ಇರುವಂತಹದ್ದು ಎಲ್ಲವನ್ನ ಮಾರಿದರೆ ಇರುವ ಎಲ್ಲ ಸಾಲಗಳನ್ನು ತೀರಿಸಿಬಿಟ್ಟು ಕಂಪನಿಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾ? ಅಥವಾ ಇಫ್ ಯು ಕ್ಯಾನ್ ಗೆಟ್ ಇಟ್ ಟು ಝೀರೋ ದೆನ್ ದಟ್ ಈಸ್ ಗುಡ್. ಡೆಟ್ ಟು ಇಕ್ವಿಟಿ ರೇಷಿಯೋ 1ಕ್ಕಿಂತ ಕಮ್ಮಿ ಇದ್ರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. 1ಕ್ಕಿಂತ ಕಮ್ಮಿ ಇರೋದು 0.25% ಕಮ್ಮಿ ಇದೆ. ಸೊ ದಿಸ್ ಇಸ್ ಓಕೆ. ಆದರೆ ನೀವು ಇದನ್ನು ಮಾತ್ರ ನೋಡಿಬಿಟ್ಟು ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಯು ವಿಲ್ ಹ್ಯಾವ್ ಟು ಆಲ್ಸೋ ಗೋ ಆ್ಯಂಡ್ ಲುಕ್ ಆ್ಯಟ್ ಅವರ ಹತ್ರ ಆಪರೇಟಿಂಗ್ ಕ್ಯಾಶ್ ಫ್ಲೋ ಹೇಗಿದೆ, ಅವರ ಬಳಿಯಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಬೇಕು. ಇದು ನಿಮಗೆ ಹೋಮ್ವರ್ಕ್. ಯು ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಡೂ ಇಟ್. ಈಗ ಮತ್ತೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಂತ ಹೇಳುವಂತಹ ಕಂಪನಿಗಳು, ಇವರ ಬಳಿಯಲ್ಲಿ ನೋಡಿ ಇಷ್ಟು ಸಾಲ ಇದೆ. 1,32 ಕೋಟಿ ಸಾಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದೆ. ಭಾರತ್ ಪೆಟ್ರೋಲಿಯಂದು 54,600 ಕೋಟಿ ಇದೆ. ಇವರ ಡಿವಿಡೆಂಡ್ ಈಲ್ಡ್ 8.54 ಮತ್ತು 7.04 ಇದೆ. ಅಂದರೆ ದೇಯರ್ ಡಿವಿಡೆಂಡ್ ಈಲ್ಡ್ ಇಸ್ ಗುಡ್. ₹8 ನೀವು ₹100 ಹಾಕಿದ್ರೆ ಇಲ್ಲಿ ಸಿಗುತ್ತೆ, ₹7 ನಿಮಗೆ ಇಲ್ಲಿ ಸಿಗುತ್ತೆ. ಈಗ ಇವರದ್ದು ನೋಡಿ ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿದೆ? ಒಂದರದ್ದು ₹30 ಇದೆ, ಇನ್ನೊಂದರದ್ದು ₹62 ಇದೆ. ₹62 ಅರ್ನ್ ಮಾಡ್ತಾ ಇರುವವರು ₹21 ಡಿವಿಡೆಂಡ್ ಕೊಡ್ತಿದ್ದಾರೆ. ಓಕೆ, ತೊಂದರೆ ಇಲ್ಲ, ಮ್ಯಾನೇಜಬಲ್. ₹30 ಅರ್ನ್ ಮಾಡ್ತಾ ಇರುವವರು ₹12 ಡಿವಿಡೆಂಡ್ ಅನ್ನು ಕೊಡ್ತಿದ್ದಾರೆ. ಈಸ್ ದ್ಯಾಟ್ ಆಲ್ಸೋ ಓಕೆ? ದ್ಯಾಟ್ ಈಸ್ ಆಲ್ಸೋ ಓಕೆ, ಮ್ಯಾನೇಜಬಲ್. ಈಗ ಇದು ಎರಡು ಮ್ಯಾನೇಜಬಲ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಬಂದಾಗ ನಮಗೊಂದು ಸಮಸ್ಯೆ ಬರುತ್ತೆ. ವೇದಾಂತ ಅಂತ ಹೇಳುವಂತಹ ಕಂಪನಿ ತುಂಬ ಜನರಿಗೆ ಖುಷಿ ಕೊಡುವಂತಹ ಕಂಪನಿ ಇದು. ಬಿಕಾಸ್ ವೇದಾಂತದಲ್ಲಿ ಇನ್ವೆಸ್ಟ್ ಮಾಡಿದರೆ ಡಿವಿಡೆಂಡ್ ಸಿಗುತ್ತೆ ಅಂತ. ಯಾಕೆ ಡಿವಿಡೆಂಡ್ ಸಿಗುತ್ತೆ ಅನ್ನೋದನ್ನು ನೀವು ನೋಡಿದರೆ ₹29 ಡಿವಿಡೆಂಡನ್ನು ಒಂದು ಸ್ಟಾಕಿಗೆ ಇವ್ರು ಕೊಡ್ತಾರೆ ಅಂತ ಹೇಳೋದು. ₹445 ನೀವಿಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ 6% ಡಿವಿಡೆಂಡ್ ಬರುತ್ತೆ. ಅಂದರೆ ನೀವು ಇಲ್ಲಿ ವರ್ಷದಿಂದ ವರ್ಷಕ್ಕೆ 6% ದುಡ್ಡನ್ನು ಅರ್ನ್ ಮಾಡ್ತಿದ್ದೀರಿ ಅಂತ. ಆದರೆ ಈ ಕಂಪನಿಯಲ್ಲಿ ಇರುವಂತಹ ರೆಡ್ ಫ್ಲಾಗ್ಸ್ ಏನು ಅನ್ನೋದನ್ನು ನಾವು ನೋಡೋಣ. ಮೊದಲ ಪಾಯಿಂಟ್ ಹೇಳಿದ್ದೆ, ಡೆಟ್ ಟು ಇಕ್ವಿಟಿ ರೇಷಿಯೋ 1ಕ್ಕಿಂತ ಕಮ್ಮಿ ಇದ್ರೆ ಒಳ್ಳೆಯದು ಅಂತ. ಇಲ್ಲಿ 2 ಇದೆ, ವಿಚ್ ಮೀನ್ಸ್ ದಿಸ್ ಕಂಪನಿ ಹ್ಯಾಸ್ ಹೈಯರ್ ಡೆಟ್. ಸಾಲ ತುಂಬ ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ಸಾಲ ತುಂಬ ಮಾಡಿರುವಂತಹ ಕಂಪನಿ ಮಾಡಬೇಕಾಗಿರುವಂತಹ ಕೆಲಸ ಏನು? ಸಾಲವನ್ನು ತೀರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಸಾಲವನ್ನು ತೀರಿಸುವಂತಹ ಪ್ರಯತ್ನವನ್ನು ಅವರು ಮಾಡುವುದಕ್ಕೆ ಹೊರಟಿರುವ ಕಾರಣವೇ ಅವರು ಇಲ್ಲಿ ಇಷ್ಟು ಡಿವಿಡೆಂಡ್ ಕೊಡ್ತಾ ಇರುವಂತಹದ್ದು. ನೀವು ಈ ವೇದಾಂತ ಅಂತ ಹೇಳುವಂತಹ ಕಂಪನಿಯನ್ನು ನೋಡಿದರೆ 56% ಪ್ರೊಮೋಟರ್ ಹೋಲ್ಡಿಂಗ್ ಇರುವಂತಹ ಕಂಪನಿ ಇದು. ಪ್ರೊಮೋಟರ್ಸ್ ಇರುವಂತಹದ್ದು ಹೊರದೇಶದಲ್ಲಿ. ಈ ಹೊರದೇಶದಲ್ಲಿ ಇರುವಂತಹ ಪ್ರೊಮೋಟರ್ಸ್ ಆಲ್ಮೋಸ್ಟ್ 90,000 ಕೋಟಿಯಷ್ಟು ಸಾಲವನ್ನು ಮಾಡಿದ್ದಾರೆ. ಈ ಸಾಲವನ್ನು ತೀರಿಸಬೇಕು ಅಂತ ಹೇಳುವ ಕಾರಣಕ್ಕೆ ಇವರು ಇಷ್ಟೊಂದು ಡಿವಿಡೆಂಡ್ ಅನ್ನು ಕೊಡ್ತಿದ್ದಾರೆ. 56% ಡಿವಿಡೆಂಡ್ ಇನ್ಕಮ್ ಅಲ್ಲಿಗೆ ಹೋಗೋದನ್ನು ಡೆಟ್ ಸರ್ವಿಸಿಂಗ್ ಮಾಡೋದಕ್ಕೆ ಬಳಕೆ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಇನ್ನೂ ಒಂದು ಫನ್ನಿ ವಿಚಾರ ಇದೆ. ಅರ್ನಿಂಗ್ಸ್ ಪರ್ ಶೇರ್ ಒಂದು ಸ್ಟಾಕ್ನ ಮೇಲೆ ಇವರು ₹11 ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಹೀಗೆ ಅರ್ನಿಂಗ್ಸ್ ₹11 ಮಾಡಿದರೆ ಮಾಡ್ತಿರುವಂತಹ ಲಾಭವೇ ₹11, ಕೊಡ್ತಾ ಇರುವಂತಹ ಡಿವಿಡೆಂಡ್ ₹29. ನೀವು ₹10ಗೆ ಒಂದು ವಸ್ತುವನ್ನು ಕೊಂಡುಕೊಳ್ತಾ ಇದ್ದೀರಿ. ಆ ಕೊಂಡುಕೊಂಡಿರುವಂತಹ ವಸ್ತುವನ್ನು ನೀವು ₹20ಗೆ ಮಾರಿದರೆ ₹10 ಲಾಭ ನಿಮಗಾಯಿತು. ಈ ₹10ಯಲ್ಲಿ ₹2 ಡಿವಿಡೆಂಡ್ ನೀವು ಕೊಡ್ತೀರಿ ಅಂತ ಹೇಳಿದರೆ ದ್ಯಾಟ್ ಈಸ್ ಓಕೆ. ಬಟ್ ಇನ್ ಕೇಸ್ ಆಫ್ ವೇದಾಂತ ₹10 ₹20 ಮಾರ್ತಾರೆ, ₹10 ಇವರಿಗೆ ಲಾಭ ಆಗುತ್ತೆ. ಇವರು ಡಿವಿಡೆಂಡ್ ಅಂತ ಹೇಳಿ ₹25 ಕೊಡ್ತಿದ್ದಾರೆ. ಆ ₹15 ಎಲ್ಲಿಂದ ಬರ್ತಿದೆ? ಈ ಕಂಪನಿಯ ಕ್ಯಾಶ್ ರಿಸರ್ವ್ಸ್ನಿಂದ ಬರ್ತಿದೆ. ಇಟ್ ಈಸ್ ಡಿಪ್ಲೀಟಿಂಗ್. ಇದೇನನ್ನು ಹೇಳುತ್ತೆ? ನಾನು ಪೇ ಔಟ್ ರೇಷಿಯೋ 0.7ಗಿಂತ ಹೆಚ್ಚಿದ್ರೆ
ಅದು ಸಸ್ಟೈನಬಲ್ ಅಲ್ಲ ಅಂತ ಹೇಳ್ತಿದ್ದೆ. ಈ ಕಂಪನಿಯದ್ದು ₹1 ಅಂದರೆ ಇಟ್ ಈಸ್ ಅಬವ್ 2.59 ಇದೆ. ಸೊ ವೇದಾಂತದ ಡಿವಿಡೆಂಡ್ ಪೇಔಟ್ ರೇಷಿಯೋ ನಿಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ದಿಸ್ ಈಸ್ ನಾಟ್ ಅ ಸಸ್ಟೈನಬಲ್ ಬಿಸ್ನೆಸ್ ಅನ್ನೋದನ್ನು. ಈಗ ಒಂದು ವೇಳೆ ಇವರು ಡಿವಿಡೆಂಡನ್ನು ಕೊಡದೇ ಇರುವಂತಹ ಪರಿಸ್ಥಿತಿ ಇದೆಯಾ? ಇಲ್ಲ. ಬಿಕಾಸ್ ಇವ್ರು ಯಾಕೆ ಡಿವಿಡೆಂಡ್ ಕೊಡ್ತಿದ್ದಾರೆ? ಸಾಲವನ್ನು ತೀರಿಸಬೇಕು ಅನ್ನುವ ಕಾರಣಕ್ಕೆ. ಈ ಸಾಲವನ್ನು ಇವರು ತೀರಿಸಬೇಕು ಅನ್ನುವ ಕಾರಣಕ್ಕೆ ಕೊಡ್ತಾ ಇರುವಂತಹ ಡಿವಿಡೆಂಡ್ ಕಾರಣದಿಂದಾಗಿಯೇ ಇವರ ಬಳಿಯಲ್ಲಿ ಫ್ರೀ ಕ್ಯಾಶ್ ಫ್ಲೋ ಕಮ್ಮಿ ಆಗುತ್ತೆ. ಈ ಫ್ರೀ ಕ್ಯಾಶ್ ಫ್ಲೋ ಕಮ್ಮಿ ಆಗ್ತಿದೆ ಅನ್ನುವ ಕಾರಣಕ್ಕೆ ಇವರು ಮತ್ತೆ ಹೊಸ ಸಾಲವನ್ನು ಮಾಡ್ತಿದ್ದಾರೆ. ಸೊ ವೇದಾಂತ ನಿಮಗೆ ಒಂದು ಅದ್ಭುತವಾದಂತಹ ಕೇಸ್ ಸ್ಟಡಿ ಇಫ್ ಯು ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಡಿವಿಡೆಂಡ್ ಇನ್ವೆಸ್ಟಿಂಗ್. ಯಾಕೆ ಬರೀ ಡಿವಿಡೆಂಡ್ ಎಷ್ಟು ಕೊಡ್ತಿದ್ದಾರೆ ಅನ್ನೋದನ್ನು ನೋಡಿ ಒಂದು ಕಂಪನಿಯ ಮೇಲೆ ಹೂಡಿಕೆ ಮಾಡಬಾರದು ಅನ್ನೋದಕ್ಕೆ ವೇದಾಂತ ಇಸ್ ಅ ಗುಡ್ ಎಕ್ಸಾಂಪಲ್. ಕೋಲ್ ಇಂಡಿಯಾ ಲಿಮಿಟೆಡ್ ಕತೆ ಏನಿದೆ? ಆ್ಯಂಡ್ ಆಲ್ಸೋ ವೇದಾಂತದ PE ರೇಷಿಯೋ ನೋಡಿ 41 ಇದೆ. ಕಂಪೇರ್ ಇಟ್ ವಿತ್ ಪಿಯರ್ಸ್ ಆ್ಯಂಡ್ ಸಿ ಇಫ್ ಇಟ್ ಈಸ್ ಓವರ್ ವ್ಯಾಲ್ಯೂಡ್ ಆರ್ ಅಂಡರ್ ವ್ಯಾಲ್ಯೂಡ್ ಅದನ್ನು ನೋಡಿ. ಇದ್ರ ಜೊತೆಗೆ ಈಗ ಕೋಲ್ ಇಂಡಿಯಾಕ್ಕೆ ಬರೋಣ. ಕೋಲ್ ಇಂಡಿಯಾದಲ್ಲಿ ನೋಡಿ ಸಾಲವೇ ಇಲ್ಲ, 0.08% ಅವರ ಡೆಟ್ ಟು ಇಕ್ವಿಟಿ ರೇಷಿಯೋ ಇದೆ. ದೇ ಆರ್ ವೆಲ್ ಪ್ಲೇಸ್ಡ್. ಡಿವಿಡೆಂಡ್ ಈಲ್ಡ್ ಎಷ್ಟಿದೆ? 6.2% ಇದೆ. ಪೇಔಟ್ ರೇಷಿಯೋ ಎಷ್ಟಿದೆ? 0.42%. ಆಲ್ಮೋಸ್ಟ್ 40% ಅರ್ನಿಂಗ್ಸ್ ಪರ್ ಶೇರ್ ಅನ್ನು ಅವರು ಕೊಡ್ತಿದ್ದಾರೆ. ಕೋಲ್ ಇಂಡಿಯಾಕ್ಕೆ ಹೆಚ್ಚಿನದ್ದೇನು ಖರ್ಚಿಲ್ಲ. ಸೊ ಉಳಿದ ದುಡ್ಡು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ಕೂಲ್, ದಿಸ್ ಇಸ್ ಅ ಗುಡ್ ವೇ ಆಫ್ ಡೂಯಿಂಗ್ ಇಟ್. ಹಿಂದೂಸ್ತಾನ್ ಪೆಟ್ರೋಲಿಯಂ ಕತೆ ಏನು? PE ರೇಷಿಯೋ ಇಸ್ ಫೈನ್. PE ರೇಷಿಯೋ ನೀವು ಇಲ್ಲಿ ನೋಡಿ, ಇನ್ನೊಂದು ಕಂಪ್ಯಾರಿಸನ್ ಅನ್ನು ಮಾಡಬಹುದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ PE ರೇಷಿಯೋ 4.63 ಇದೆ. ಭಾರತ್ ಪೆಟ್ರೋಲಿಯಂನ PE ರೇಷಿಯೋ 4.75 ಇದೆ. ಅದಕ್ಕೆ ಕಂಪೇರ್ ಮಾಡಬೇಕಾದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂನ PE ರೇಷಿಯೋ 5.04 ಇದೆ. ವಿಚ್ ಮೀನ್ಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಸ್ಟಾಕ್ ಇನ್ ದ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಬಿಸ್ನೆಸ್. ಈ ರೀತಿಯ ಅನಾಲಿಸಿಸ್ಗಳನ್ನು ನೀವು ನೋಡಿಕೊಂಡು ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ಸಿ ಡೆಟ್ ಟು ಇಕ್ವಿಟಿ ರೇಷಿಯೋ ಹೇಗಿದೆ. ಇಲ್ಲಿ ನೋಡಿ, ಡೆಟ್ ಟು ಇಕ್ವಿಟಿ ರೇಷಿಯೋ ಇಸ್ ಹೈಯರ್ ದೆನ್ 1. ಈ ಎರಡೂ ಕಡೆಗಳಲ್ಲಿ ಇಂಡಿಯನ್ ಆಯಿಲ್ ಮತ್ತು ಭಾರತ್ ಪೆಟ್ರೋಲಿಯಂನಲ್ಲಿ ಇಟ್ ವಾಸ್ ಲೆಸ್ ದೆನ್ 1 ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 0.7. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ದಿಸ್ ಸ್ಟಾಕ್ ಇಸ್ 1 ಎಕ್ಸ್ಪೆನ್ಸಿವ್, 2 ಹ್ಯಾಸ್ ಅ ಹೈಯರ್ ಡೆಟ್ ಟು ಇಕ್ವಿಟಿ ರೇಷಿಯೋ ವಿಚ್ ಮೀನ್ಸ್ ದಟ್ ಫಿನಾನ್ಷಿಯಲ್ಸ್ ಆರ್ ನಾಟ್ ದ್ಯಾಟ್ ಗ್ರೇಟ್. ಡಿವಿಡೆಂಡ್ ಹೇಗಿದೆ? ಡಿವಿಡೆಂಡ್ ಕೂಡ ಕಮ್ಮಿ ಕೊಡ್ತಾ ಇದೆ. ಪೇಔಟ್ ರೇಷಿಯೋ 0.28%. ಓಕೆ, ₹75 ಒಂದು ಸ್ಟಾಕಿಗೆ ಇವರು ಅರ್ನ್ ಮಾಡಿದರೆ ₹21 ಡಿವಿಡೆಂಡನ್ನು ಕೊಡ್ತಿದ್ದಾರೆ. ಸಸ್ಟೈನೇಬಲ್, ಇಟ್ ಇಸ್ ಗುಡ್. ಓಕೆ, ಅದಾದಮೇಲೆ ONGC ಇದೆ. ONGC ಅದು ಹೇಗಿದೆ ಕತೆ? PE ರೇಷಿಯೋ ಹೈಯರ್ ಇದೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಕಮ್ಮಿ ಇದೆ, ವಿಚ್ ಇಸ್ ಗುಡ್. ಡಿವಿಡೆಂಡ್ ಈಲ್ಡ್ 4.8% ಇದೆ. ದಾಟ್ಸ್ ಓಕೆ. ಪೇಔಟ್ ಇಸ್ 31%. 30% ಲಾಭವನ್ನು ಮಾತ್ರ ಅವರು ನಿಮಗೆ ಡಿವಿಡೆಂಡ್ ರೂಪದಲ್ಲಿ ಕೊಡ್ತಿದ್ದಾರೆ. ಉಳಿದದ್ದು ಗೋಯಿಂಗ್ ಬ್ಯಾಕ್ ಟು ದ ಬಿಸ್ನೆಸ್, ವಿಚ್ ಇಸ್ ಗುಡ್. ಇದಾದಮೇಲೆ ಮತ್ತೆ ಇನ್ನೊಂದು ಕಂಪನಿ ವೇದಾಂತ ರೀತಿಯದ್ದು, ಗುಜರಾತ್ ಪಿಪಾವಾವ್ ಪೋರ್ಟ್ ಲಿಮಿಟೆಡ್ ಅಂತ ಹೇಳುವಂತಹದ್ದು. ಪೋರ್ಟ್ಗಳನ್ನು ಮ್ಯಾನೇಜ್ ಮಾಡುವಂತಹ ಕಂಪನಿ ಇದು, ಪಿಪಾವಾವ್ ಗುಜರಾತ್ ಕಂಪನಿ. ಏನಿದೆ ಇದ್ರದ್ದು ಕತೆ? PE ರೇಷಿಯೋ 25.66. ಕಂಪೇರ್ ಮಾಡಿ ನೋಡಿ, ಅದಾನಿ ಪೋರ್ಟ್ಸ್ನಂತಹ ಕಂಪನಿಯ ಜೊತೆಯಲ್ಲಿ ಕಂಪೇರ್ ಮಾಡಬಹುದು. ಬಟ್ ದಿಸ್ ಇಸ್ ಅ ಸ್ಮಾಲ್ ಕಂಪನಿ ವೆನ್ ಕಂಪೇರ್ಡ್ ಟು ದೆಮ್. ಎನಿವೆ, ಡೆಟ್ ಇದೆಯಾ? ಡೆಟ್ ಇಲ್ಲ, ಆಲ್ಮೋಸ್ಟ್ 0 ಡೆಟ್, ವಿಚ್ ಇಸ್ ಗುಡ್. ಡಿವಿಡೆಂಡ್ ಈಲ್ಡ್ 4%, ವಿಚ್ ಇಸ್ ಆಲ್ಸೋ ಓಕೆ. ಪೇಔಟ್ ರೇಷಿಯೋ ನೋಡಿ 1.03 ಅಂತ ಹೇಳ್ತಿದೆ. ವಾಟ್ ಡಸ್ 1.03 ಮೀನ್? ಅರ್ನಿಂಗ್ಸ್ ಪರ್ ಶೇರ್ ₹7 ಇದೆ. ₹7.3 ಡಿವಿಡೆಂಡನ್ನು ಇವ್ರು ಕೊಡ್ತಿದ್ದಾರೆ. ದುಡಿತಾ ಇರುವ ದುಡ್ಡಿಗಿಂತ ಹೆಚ್ಚಿನ ದುಡ್ಡನ್ನು ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ಅದನ್ನು ಸರ್ವಿಸ್ ಮಾಡೋದಕ್ಕೆ ಸಾಲವನ್ನು ಮಾಡಲೇಬೇಕಾಗುತ್ತೆ. ದೇ ವಿಲ್ ಎಂಡ್ ಅಪ್ ಡೂಯಿಂಗ್ ದ್ಯಾಟ್ ಆರ್ ದೇ ವಿಲ್ ಎಂಡ್ ಅಪ್ ಮೇಕಿಂಗ್ ಲಾಸಸ್ ಫ್ರಮ್ ದೇಯರ್ ಕ್ಯಾಶಸ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಿಂದ ದುಡ್ಡು ಕಳ್ಕೊಂಡು ಕಮ್ಮಿ ಆಗಿಕೊಂಡು ಹೋಗೋದು ನೋಡೋದಕ್ಕೆ ನಮಗೆ ಸಿಗುತ್ತೆ. ದಿಸ್ ಕ್ಯಾನ್ ಆಲ್ಸೋ ಬಿ ಅ ಗುಡ್ ಕೇಸ್ ಸ್ಟಡಿ. ಗುಜರಾತ್ ಪಿಪಾವಾವ್ ಪೋರ್ಟ್ ಲಿಮಿಟೆಡ್ನ ಸ್ಟಾಕ್ ಅನಾಲಿಸಿಸ್ ನೀವು ಮಾಡಬೇಕು. ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್, ಇದರ ಹೆಸರನ್ನು ನಾನು ಕೇಳಿಲ್ಲ. ಬಟ್ ಎನಿವೆ, ಕ್ಲೋಸಿಂಗ್ ಪ್ರೈಸ್ ಇಷ್ಟಿದೆ, PE ರೇಷಿಯೋ ಇಷ್ಟಿದೆ. And then debt to equity is again 0.25, which is good. Dividend payout is 3.94. Payout ratio is 0.24, which is good. ₹183 ಒಂದು ಸ್ಟಾಕ್ಗೆ ಅರ್ನ್ ಮಾಡ್ತಾರೆ. ₹43 ಮಾತ್ರ ಅವರು ಕೊಡ್ತಾರೆ. ಕ್ಯಾಸ್ಟ್ರಾಲ್ ಇಂಡಿಯಾ ಲಿಮಿಟೆಡ್ ಕತೆ ಹೇಗಿದೆ? ಕ್ಯಾಸ್ಟ್ರಾಲ್ ಇಂಡಿಯಾ ಕೆಮಿಕಲ್ ಸೆಕ್ಟರ್ನಲ್ಲಿ ಇರುವಂತಹ ಕಂಪನಿ. ಇವರದ್ದು ಕ್ಲೋಸಿಂಗ್ ಪ್ರೈಸ್ 198, PE ರೇಷಿಯೋ 22.54. ಇವರ ಪಿಯರ್ಸ್ ಜೊತೆಗೆ ನೀವು PE ರೇಷಿಯೋ ಕಂಪ್ಯಾರಿಸನ್ ಮಾಡಬೇಕು. ಸಾಲ ಆಲ್ಮೋಸ್ಟ್ ನಿಲ್, ಏನೂ ಇಲ್ಲ ಅಂತ ಹೇಳುವ ರೀತಿಯಲ್ಲಿದೆ. ಡಿವಿಡೆಂಡ್ ಈಲ್ಡ್ 3%. ಪೇಔಟ್ ರೇಷಿಯೋ ಇಸ್ 0.86. ₹8.74 ಅರ್ನ್ ಮಾಡ್ತಾರೆ. ₹7.5 ನಿಮಗೆ ಕೊಡ್ತಾರೆ. ಸೊ ಈ ಕಂಪನಿಯು ಕೂಡ ಸ್ವಲ್ಪವೇ ದುಡ್ಡನ್ನು ತಮ್ಮ ಹತ್ರ ಇಟ್ಕೊಳ್ತಿದೆ. ಈಗ ಒಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್, ಅವ್ರಿಗೇನು ತಲೆಬಿಸಿ ಇಲ್ಲ, ಇನ್ನೇನು ಮಾಡೋದಿಲ್ಲ, ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಐ ಡೋಂಟ್ ಹ್ಯಾವ್ ಎಕ್ಸ್ಪಾನ್ಷನ್ ಪ್ಲಾನ್ಸ್, ನನಗೆ ದುಡ್ಡು ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಿದ್ರೆ ಅವರು ಹೀಗೆ ಡಿವಿಡೆಂಡ್ ಕೊಡೋದ್ರಲ್ಲಿ ನನಗೇನು ತಪ್ಪು ಕಾಣೋದಿಲ್ಲ.
ಬಟ್ ಫಾರ್ ಕಂಪನೀಸ್ ವೇರ್ ಸಾಲಗಳು ತುಂಬ ಇದ್ದಾವೆ, ಸಾಲ ತೀರಿಸೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ಆಗ ಆ ಸಾಲ ತೀರಿಸೋದಕ್ಕೋಸ್ಕರ ಪ್ರಮೋಟರ್ಗೆ ದುಡ್ಡನ್ನು ಕಳಿಸೋದಕ್ಕೋಸ್ಕರ ಡಿವಿಡೆಂಡ್ ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ಡೆಟ್ ಸರ್ವಿಸಿಂಗ್ ಕಷ್ಟ ಆಗುತ್ತೆ. ವೇದಾಂತದ ವಿಷಯದಲ್ಲಿ ಇದೇ ದೊಡ್ಡ ಸಮಸ್ಯೆ ಆಗ್ತಿರುವಂತಹದ್ದು. 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಇಷ್ಟು ಸಾಲವನ್ನು ಇಷ್ಟು ದಿನದ ಒಳಗೆ ತೀರಿಸಬೇಕು, ವೇದಾಂತ ಫಂಡ್ಸ್ ಹೇಗೆ ಅರೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನುವಂತಹ ಮಾತು ಬರುತ್ತೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ QIBs ಅಂತ ಬರುತ್ತೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಆದಮೇಲೆ ಬೇರೆ ರೀತಿಯ ದುಡ್ಡನ್ನು ರೇಸ್ ಮಾಡುವಂತಹ, ಆಫರ್ ಫಾರ್ ಸೇಲ್ ಅಂತ ಹೇಳುವಂತಹ ಬೇರೆ ಬೇರೆ ಕಥೆಗಳನ್ನು ಇವ್ರು ಮಾಡ್ತಾರೆ. ಇನ್ಫ್ಯಾಕ್ಟ್ ಇವರದ್ದೊಂದು ಸಬ್ಸಿಡಿಯರಿ ಕಂಪನಿ ಇದೆ, ಹಿಂದೂಸ್ತಾನ್ ಜಿಂಕ್, ಇಫ್ ಐ ಆಮ್ ನಾಟ್ ರಾಂಗ್. ಆ ಹಿಂದೂಸ್ತಾನ್ ಜಿಂಕ್ ಕಂಪನಿಯಲ್ಲಿ ಆಗಾಗ ಆಫರ್ ಫಾರ್ ಸೇಲ್ ನಡೆಯುತ್ತೆ. ವೇದಾಂತ ಈಸ್ ದ ಪ್ರಮೋಟರ್ ಅಗೇನ್. ಇವ್ರು ಯಾಕೆ ಸ್ಟೇಕ್ ಸೆಲ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಂದ ಬಂದಂತಹ ದುಡ್ಡನ್ನು ತಗೊಂಡು ಈ ಡಿವಿಡೆಂಡ್ ಕೊಡುವಂತಹದ್ದು, ಸಾಲ ತೀರಿಸುವಂತಹದ್ದನ್ನು ಮಾಡೋದಕ್ಕೆ. ಬಟ್ ಈಸ್ ದ್ಯಾಟ್ ಸಸ್ಟೈನೇಬಲ್ ಅಂತ ಹೇಳುವ ಪ್ರಶ್ನೆಯನ್ನು ನೀವೇ ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ಪಡೆದಾಗ ಯು ಬಿಕಮ್ ಬೆಟರ್ ಇನ್ವೆಸ್ಟರ್ಸ್. ಸೊ ನನ್ನ ಹತ್ರ ನೀವು ಕೇಳೋದಾದ್ರೆ ಡಿವಿಡೆಂಡ್ ಇನ್ವೆಸ್ಟಿಂಗ್ ಇಸ್ ಇಟ್ ಗುಡ್? ಇಟ್ ಈಸ್ ಗುಡ್. ಬಟ್ ಡಿವಿಡೆಂಡ್ ಕೊಡ್ತಾ ಇದೆ ಅಂತ ಹೇಳುವ ಕಾರಣಕ್ಕೆ ಬರೀ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಒಂದು ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ಖಂಡಿತ ಮಾಡಬಾರದು. ದೇರ್ ಆರ್ ಕಂಪನೀಸ್ ವಿಚ್ ಡೋಂಟ್ ಪೇ ಡಿವಿಡೆಂಡ್ಸ್. ಗುಡ್ ಎಕ್ಸಾಂಪಲ್ ಅಮೆಝಾನ್ ಅಂತಹ ಕಂಪನಿ. ಜೆಫ್ ಬೆಜೋಸ್ ಹೇಳ್ತಾ ಇದ್ದಂತಹ ಮಾತು, ನಾನು ನನ್ನ ಕಂಪನಿಯಲ್ಲಿ ಡಿವಿಡೆಂಡನ್ನು ಕೊಡೋದಿಲ್ಲ. ಕಾರಣ, ನಿಮಗೆ ದುಡ್ಡನ್ನು ನಾನು ಕೊಟ್ಟು ನೀವು ಅದನ್ನೆಲ್ಲೋ ರೀಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳುವ ಆಲೋಚನೆಯಲ್ಲಿದ್ದರೆ ಐ ಕ್ಯಾನ್ ಗಿವ್ ಯು ಮೋರ್ ರಿಟರ್ನ್ಸ್ ದ್ಯಾನ್ ದ್ಯಾಟ್ ಬೈ ಕೀಪಿಂಗ್ ದಟ್ ಮನಿ ವಿತ್ ಮೀ ಅಂತ. ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ, ಈಗ ಅಮೆಝಾನ್ ಕಂಪನಿ ಅವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಏನು? ಇ ಕಾಮರ್ಸ್ ಬಿಸ್ನೆಸ್. ಜೆಫ್ ಬೆಜೋಸ್ ಏನು ಹೇಳ್ತಾನೆ ಅಂದರೆ, ನಾನು ಒಂದು 1000 ಕೋಟಿ ಲಾಭವನ್ನು ಮಾಡಿದೆ. ಈ 1000 ಕೋಟಿಯಲ್ಲಿ 300 ಕೋಟಿಯನ್ನು ನಿಮಗೆ ಕೊಟ್ಟರೆ ಆಸ್ ಶೇರ್ ಹೋಲ್ಡರ್ಸ್, ನೀವು ಆ 300 ಕೋಟಿಯನ್ನು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀನಿ ಅಂತ ಆಲೋಚನೆ ಮಾಡಿದರೆ ಐ ಕ್ಯಾನ್ ಇನ್ವೆಸ್ಟ್ ಇನ್ ಮೈ ಬಿಸ್ನೆಸ್ ಇಟ್ ಸೆಲ್ಫ್. 1000 ಕೋಟಿಯನ್ನು ಹಾಗೇ ತೊಗೊಂಡು ಹೋಗಿ ನನ್ನ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಆ ಡಿವಿಡೆಂಡನ್ನು ತೊಗೊಂಡು ಅದನ್ನು ಬೇರೆ ಕಡೆಯಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬರುವಂತಹ ಲಾಭ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಬೈ ಸ್ಟಾಕ್ ಪ್ರೈಸ್ ಎಪ್ರಿಸಿಯೇಷನ್ ಅಂತ ಹೇಳ್ತಾರೆ. ಈ ರೀತಿಯ ಆಲೋಚನೆಗಳಿರುವಂತಹ ಕಂಪನಿಗಳು ನನಗಿಷ್ಟ ಆಗುವಂತಹದ್ದು. ಇಫ್ ಪ್ರೊಮೋಟರ್ಸ್ ನೋ ವಾಟ್ ಟು ಡೂ, ಹೌ ಟು ಗ್ರೋ ದೇಯರ್ ಬಿಸ್ನೆಸ್, ಡಿವಿಡೆಂಡ್ ಕೊಡಬೇಕಾಗಿಲ್ಲ. ಡಿವಿಡೆಂಡ್ ಕೊಡ್ತಿಲ್ಲ ಅನ್ನುವ ಕಾರಣಕ್ಕೆ ನಾನು ಬೇಜಾರು ಮಾಡಿಕೊಳ್ಳೋದಿಲ್ಲ. ಡಿಮಾರ್ಟ್ನಂತಹ ಕಂಪನಿಯನ್ನು ನೋಡಿ, ದೇ ಆರ್ ಯೂಸಿಂಗ್ ದ ಕ್ಯಾಶ್, ಬರ್ತಿರುವಂತಹ ಲಾಭವನ್ನು ಹೊಸ ಡಿಮಾರ್ಟ್ ಸ್ಟೋರ್ಗಳನ್ನು ಸೆಟಪ್ ಮಾಡೋದಕ್ಕೆ, ರಿಯಲ್ ಎಸ್ಟೇಟ್ ಪರ್ಚೇಸ್ ಮಾಡೋದಕ್ಕೆ ಬಳಕೆ ಮಾಡ್ತಿದ್ದಾರೆ. ಈಸ್ ದ್ಯಾಟ್ ಗುಡ್? ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್. ಅಂತಹ ಕೆಲಸವನ್ನು ನಾವು ಮಾಡಬೇಕು. ಇನ್ನೂ ಒಂದಿಷ್ಟು ಡಿವಿಡೆಂಡ್ ಕೊಡುವಂತಹ ಒಳ್ಳೆಯ ಕಂಪನಿಗಳಿದ್ದಾವೆ. ITC ಇರಬಹುದು, ಹಿಂದೂಸ್ತಾನ್ ಯುನಿಲಿವರ್ ಇರಬಹುದು, ಇನ್ಫೋಸಿಸ್ನಂತಹ ಕಂಪನಿಗಳಿರಬಹುದು. ಇಂತಹ ಕಂಪನಿಗಳ ಸ್ಟಡಿ ಮಾಡೋದನ್ನು ಶುರು ಮಾಡಿ. ನಾನು ಹೇಳಿರುವಂತಹ ಇಷ್ಟು ಮಾಹಿತಿಯನ್ನು ಬೇರೆ ಬೇರೆ ರೇಷಿಯೋಸನ್ನು ಕಂಪೇರ್ ಮಾಡೋದನ್ನು ಶುರು ಮಾಡಿ. ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದು ಶುರುವಾಗುತ್ತೆ, ನಾಲೆಜ್ ಬರೋದು ಶುರುವಾಗುತ್ತೆ. ಇದು ಇವತ್ತಿನ ವಿಡಿಯೋ. ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್, ಎಜುಕೇಷನಲ್ ಪರ್ಪಸಸ್ಗೆ ಇರುವಂತಹ ವಿಡಿಯೋ ಮಾತ್ರ ಇದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಬೇರೆಯವರ ಜೊತೆಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.